ಏನು ಮುಖದಲ್ಲಿ ಇಷ್ಟು ಮಂದಹಾಸ? ಯಾಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 4449 ಆಗಿದೆ, ಇನ್ನೊಬ್ರು 10K ಆಗಕ್ಕೆ. ಸೊ ಈಗ ರಂಜಿತ್ ಅವರು ನನಗೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಗ್ರೌಂಡ್ ಬರ್ತೈತಿ ಡೆಕೋರೇಷನ್. ರಾಮ್ ರಾಮ್ ಹನುಮಾನ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ದು ಡೇ 54. ಸೊ ಇವತ್ತು ನಾನು ಎಲ್ಲಿ ಹೊಂಟೇನಪ್ಪ ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೊಂಟೇನಿ. ಕೊರಿಯರ್ ಮಾಡೋದಿತ್ತು ಒಂದು 4 ಪಾರ್ಸಲ್. ಸೊ ಅದನ್ನು ಕೊರಿಯರ್ ಮಾಡೋಕ್ಕಂತ ಪೋಸ್ಟ್ ಆಫೀಸ್ಗೆ ಹೊಂಟೇನಿ. ಸೊ ಗೈಸ್, ಏನು ಮುಖದಲ್ಲಿ ಇಷ್ಟು ಮಂದಹಾಸ? ಯಾಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 4449 ಆಗಿದೆ, ಇನ್ನೊಬ್ರು 10K ಆಗಕ್ಕ. ಎಷ್ಟು ಖುಷಿ ಆಗತ್ತೆ. 10K ರಿಫ್ರೆಶ್ ಮಾಡತ್ತೀನಿ, ಅದಕ್ಕೆ ಇನ್ನೊಬ್ರು ಬರ್ತಾರ ಅಂತೇಳಿ ಅದು ಇನ್ನ ಅಲ್ಲೇ ನಿಂತೈತಿ, ರಿಫ್ರೆಶ್ ಆಗಲ್ದು. ಎಷ್ಟು ಖುಷಿ ಆಗತ್ತೆ, ಕಪಟೆ ಖುಷಿ ಆಗತ್ತೆ. ಇನ್ನೊಬ್ರು ಗಾಯ್ಸ್, ಇನ್ನೊಬ್ರು. ನಾವು ಪಾಸಿಟಿವ್ ಆಗಿ ವಿಡಿಯೋ ಮಾಡಿದ್ರೆ ಪಾಸಿಟಿವ್ ಪೀಪಲ್ ಸಿಗ್ತಾರೆ, ನೆಗೆಟಿವ್ ಆಗಿ ವಿಡಿಯೋ ಮಾಡಿದ್ರೆ ಬರೀ ಕಮೆಂಟ್ ಸಿಗ್ತವೆ. ಇಲ್ಲ ಇನ್ನೊಬ್ರು ಆಗವಲ್ರಿ. ಸುರಡಿ ಗೈಸ್, ಇನ್ನೊಂದು ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಗೈಸ್, ಪ್ಲೀಸ್ ಮಾಡ್ಕೊಳ್ಳಿ. 10,000 ಜನ, ಒಬ್ಬೊಬ್ರು ತಿಂಗಳ 1 ರೂಪಾಯಿ ಕೊಟ್ಟು 10,000 ರೂಪಾಯಿ. ಎಲ್ಲಾರು ಡನ್ 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 ಅಂತ ಹೇಳಿ ಜೋಕ್ ಪಾರ್ಟಿದು. ಇನ್ನೊಬ್ರು ಆಗವಲ್ರು ನೋಡಿ, ಇನ್ನೊಬ್ರು ಆಗವಲ್ರು. 10K ನಮ್ಗೆ ಸೆಲೆಬ್ರೇಟ್ ಮಾಡತ್ತೀನಿ. 50K 100K ಆಗಿಂತಾರ. ಫಸ್ಟ್ ಸ್ಟೆಪ್ ಯಾವಾಗ್ಲೂ ಚೆನ್ನಾಗಿ ಇಡಬೇಕು, ಆಮೇಲೆಲ್ಲ. ಏನಿನ್ನ ಆಗುವಂತಲ್ಲ ಇನ್ನೊಬ್ರು ಗಾಯ್ಸ್, ಇನ್ನ ಒಬ್ರು ಆಗ್ಬಿಟ್ರೆ ನಂದು 10K ಆಗುತ್ತೆ. 10K ಆತ ನೋಡ. ಇಲ್ಲ ಗಾಯ್ಸ್, ಇನ್ನೊಬ್ರು ಅದಾಗೋವರೆಗೂ ನಾನು ಇಲ್ಲೇ ಕೂತ್ತೀನಿ. ನಾನು ಆಕ್ಚುಲಿ ಜಿಮ್ಮಿಗೆ ಹೊಂಟಿದ್ದೆ, ಇದಾಗೋವರೆಗೂ ನಾ ಇಲ್ಲೇ ಕುಂದಿರ್ತೀನಿ ಇವತ್ತು. ನೋಡ್ಲಿ ಆಗಲ್ರಿ, ಎಲ್ಲಿ ಹೆಂಗ್ ನಿಂತೈತಿ ನೋಡಿ, ಇಲ್ಲಿಗೆ ನಿಂತೈತಿ. ನಿನ್ನ ವೇಟ್ ಮಾಡ್ಸತ್ತದ. ವೇಟ್ ಮಾಡಿಸ್ಬೇಡ ಪ್ಲೀಸ್, ತುಂಬಾ ನೊಂದೋಗ್ಬಿಟ್ಟಿದೀನಿ. ಗುಂಡು 10K 10K ಬ್ರೋ, 10K. ಈ 10,000 ಅಲ್ಲ, 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷವರೆಗೂ ಮಾಡೋದು ನಿಮ್ ಕೈಲಿ ಬಿಟ್ಟಿದೀನಿ. ಸೊ ಲೆಟ್ಸ್ ಗೋ ಟು ಜಿಮ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಯಾರ್ಯಾರು ಫಾಲೋ ಮಾಡ್ಕೊಂಡ್ರಿ, ನಾವು ಹಂಗೆ ನಮ್ಮ ಯೂಟ್ಯೂಬಿಂದ ಒಂದು ಫಾಲೋ ಮಾಡ್ಕೊರಿ, ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಓದ್ರಿ. ಏನು ದುಡ್ಡೇನು ಕೊಡಂಗಿಲ್ಲ, ಅದಕ್ಕೆ ಫ್ರೀ. ಅದು ಸಬ್ಸ್ಕ್ರೈಬ್ ಬಟನ್ ಫ್ರೀ. ಒಂದು ಓದ್ರಿ, ಕಂಟೆಂಟ್ ಇಷ್ಟ ಆದ್ರೆ ಅಷ್ಟೇ ಓದ್ರಿ, ಮತ್ತು ಸುಮ್ಮನೆ ಫೋರ್ಸ್ ಮಾಡೋದು ಬೇಡ. ನಿಮ್ಗೆ ಇಷ್ಟ ಆದ್ರೆ ಚಲೋ ಅನ್ಸಿದ್ರೆ ಅಷ್ಟೇ ಓದ್ರಿ, ಇಲ್ಲ ಓದ್ಕೋಬೇಡ್ರಿ. ಸೊ ಇವಾಗ ನಾನು ಜಿಮ್ಮಿಂದ ಬಂದೆ. ಸೊ ಈಗ ರಂಜಿತ್ ಅವರು ನನಗೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಯಾಕಂದ್ರೆ ನಾಳೆ ವರಮಹಾಲಕ್ಷ್ಮಿ ಐತಿ, ಅದರ ಸಂಬಂಧ ಡೆಕೋರೇಷನ್ ಎಲ್ಲ ನಂದು. ಅದಕ್ಕೆ ಒಂದು ಸ್ವಲ್ಪ ಅರೇಂಜ್ ಮಾಡತ್ತಾಳೆ ಎಲ್ಲಾನು. ಸೊ ಡೆಕೋರೇಷನ್ ಎಲ್ಲ ನಾ ಮಾಡ್ಬೇಕು ಈಗ ರಾತ್ರಿ. ಸೊ ಆಕಿನೂ ಹೆಲ್ಪ್ ಮಾಡ್ತಾಳ, ಇಲ್ಲ ಅಂತಲ್ಲ. ಸೊ ಈಗ ಸ್ಟಾರ್ಟ್ ಮಾಡ್ಬೇಕು, ಬರ್ರಿ ಸ್ಟಾರ್ಟ್ ಮಾಡೋಣ. 8 ಗಂಟೆ ಆಗೈತಿ, ಈಗ 1 ತಾಸು 1-2 ತಾಸು ತಂದು ಮುಗಿಸ್ತೇವಲ್ಲ. ಅವು ಆಕ್ಚುಲಿ ಸಾಮಾನು ಏನದು, ಬಾಳಿ ಕಂಬ, ಅವು ಎಲಿ, ಹೂವು, ಹಣ್ಣು ಎಲ್ಲ ಆಗಿಲ್ ತಗೊಂಡ್ಬಿಟ್ಟೇನೆ ಕಂಪ್ಲೀಟ್. ಆಕಿಂದ ಏನು ಕೆಲಸ ಇಲ್ಲ ಈಗ. ಆಕಿಂದ ನುಸ್ತಾ ರೆಡಿ ಮಾಡೋದಷ್ಟ. ಇಲ್ಲೇ ರೆಡಿ ಮಾಡ್ತೇವೆ ನಾವು. ಇಲ್ಲಿ ಕುಂದಿರ್ಸ್ತೇವೆ, ಟೇಬಲ್ ಒಂದು ಸ್ವಲ್ಪ ಸರಿಸಿ, ಟೇಬಲ್ ಒಳಗೈತಿ ಅದನ್ನೆಲ್ಲ ಸರಿಸಿ ಅದೇ ಅಡ್ಜಸ್ಟ್ ಮಾಡ್ತೇನೆ ಈಗ. ನೋಡಿ ನಮ್ ಗುಂಡು ಹೆಂಗ್ ಬಂದ, ನೋಡ್ರಿ ಹೆಂಗ್ ಬಂದಾನೆ. ಗುಂಡು ಇವ್ನು ಇದು ಬೆಸ್ಟ್ ಐತ್ ನೋಡ್ರಿ. ಹುಡುಗರು ಮನ್ಯಾಗ ಕಾಲ ಡ್ಯಾಡಿ ಅಲ್ಲಿ ನೋಡ್ರಿ ಹೆಂಗ್ ತಿಂತವೆಲ್ಲ ಹಿಂಗ್ ಮಾಡ್ತಾನಲ್ಲ ನೋಡಿ. ಅದಕ್ಕೆ ಇವ್ನು ಹಿಂಗ್ ಕುಂದಿಸ್ಬಿಟ್ರೆ ಮುಗೀತು, ಒಂದ್ ಕಡೆ ಫಿಕ್ಸ್ ಆಗ್ಬಿಟ್ಟಿರ್ತಾನ. ಗೈಸ್ ಬರ್ರಿ ಈಗ ರೆಡಿ ಮಾಡೋಣ, ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಗೈಸ್ ಇವಾಗ ಫುಲ್ ಸ್ಯಾರೀಸ್ದು ಹಿಂಗ್ ಇಟ್ಟೇವಿ. ಇದು ಬ್ಯಾಕ್ ಗ್ರೌಂಡ್ ಹಿಂಗ್ ಬರ್ತೈತಿ ಡೆಕೋರೇಷನ್. ಇನ್ನ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ಐತಿ ಕೆಲಸ. ಸೊ ನಮಗೆ ಪ್ರಾಬ್ಲಮ್ ಕೊಡೋರ್ನ ಇಲ್ಲಿ ಕೂರಿಸ್ಬಿಟ್ಟಿದ್ವಿ. ಹೆಂಗೆ ಇಲ್ಲಿ ಲಾಕ್ ಮಾಡಿ, ಇಲ್ಲ ಅಂದ್ರೆ ಕಾಲ್ ಕಡೆ ಆಟಾಡಕತ್ತಾನ ಹುಡುಗ. ಬಂದ್ರು ಇಲ್ಲ 9 ಗಂಟೆ ಆಯ್ತು ಈಗ. ಸೊ ಇದು ಮುಗಿಸಿ ಊಟ ಮಾಡ್ಬೇಕು. ಗೈಸ್ ನಾಳೆ ಇದ್ರದ್ದು ಕಂಪ್ಲೀಟ್ ಬ್ಲಾಗ್ ಬರ್ತೈತಿ ನಿಮ್ಗೆ, ಕಂಪ್ಲೀಟ್ ವಿಡಿಯೋ ಬರ್ತೈತಿ ಹೆಂಗ್ ಮಾಡಿದ್ವಿ ನಾವು ಪೂಜೆ ಅಂತ. ಸೊ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿರ್ತೈತಿ. ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಏನಾರ ಒಂದು ಮಾಡ್ರಿ, ಮಾಡ್ರಿ. ಥ್ಯಾಂಕ್ ಯು.